ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೋಯಾ ರೆಸಿಪಿ. ಸುಮಾರು ಸೋಯಾ ರೆಸಿಪಿಯನ್ನು ನಾನು ಹಾಕಿದ್ದೀನಿ. ಎಲ್ಲವನ್ನು ಕೂಡ ನೀವು ತುಂಬ ಇಷ್ಟಪಟ್ಟಿದ್ದೀರ. ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದಿದ್ದರೆ, ಚಿಕನ್ ಮಟನ್ ಮಾಡಲು ಕೂಡ ಆಸೆ ಅಥವಾ ತಿನ್ನಲು ಆಸೆ ಇಲ್ಲದಿದ್ದರೆ ಇದನ್ನು ನೀವು ಮಾಡ್ಬೋದು. ಎಷ್ಟೊಂದು ಟೇಸ್ಟ್ ಆಗುತ್ತೆ ಅಂದರೆ ಅನ್ನದ ಜೊತೆ ಇರಲಿ, ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬ ಸೂಪರ್ ಆಗುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ. ಓಕೆ, ಈ ರೆಸಿಪಿ ಲೈಕ್ ಆಯ್ತಂತಾದರೆ ಇವಾಗಲೇ ಒಂದು ಲೈಕ್ ಕೊಡಿ. ಇವಾಗ ನಾನು ತೋರಿಸ್ತೀನಿ ಏನೆಲ್ಲ ಬೇಕು ಹಾಗೂ ಹೇಗೆ ಮಾಡೋದಂತ ಹೇಳಿ. ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ದೊಡ್ಡ ನೀರುಳ್ಳಿ ಅಥವಾ ಮೀಡಿಯಮ್ ಸೈಜ್ ಆದರೆ 2 ನೀರುಳ್ಳಿಯನ್ನು ಹಾಕಿದ್ದಕ್ಕೆ, ಹಾಗೂ ಇದು ಚೆನ್ನಾಗಿ ಕೆಂಪಾಗುವವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಒಳ್ಳೆ ರೀತಿ ಇದರ ಕಲರ್ ಉಂಟು ನೋಡಿ, ಪೂರ್ತಿಯಾಗಿ ಚೇಂಜ್ ಆಗಬೇಕು. ಓಕೆ, ಇದು ಫ್ರೈ ಆಗ್ತಾನೆ ಇರಲಿ. ಇನ್ನೊಂದು ಸೈಡಲ್ಲಿ ಬೇರೆ ಏನೆಲ್ಲ ಕೆಲಸ ಉಂಟು ಅದನ್ನು ನಾವು ರೆಡಿ ಮಾಡೋಣ. ಇಲ್ಲಿ ಸೋಯಾವನ್ನು ನಾನೊಂದು ಅರ್ಧ ಗಂಟೆ ನೆನೆ ಹಾಕಿದ್ದೆ. ಅದರ ನೀರನ್ನು ಹಿಂಡಿ ನಾನು ಇವಾಗ ಇಲ್ಲಿ ತೆಗೆದಿದ್ದೀನಿ. ಇದನ್ನೀಗ ಸ್ವಲ್ಪ ನಾನು ಮ್ಯಾರಿನೇಟ್ ಮಾಡ್ತೀನಿ. 1-2 ಚಮಚದಷ್ಟು ಮೊಸರನ್ನು ಹಾಕಿ ಮ್ಯಾರಿನೇಟ್ ಮಾಡಬೇಕು. ಯಾಕೆಂದರೆ ಸೋಯಾ ಸ್ವಲ್ಪ ಚಪ್ಪೆ ಅಲ್ವಾ, ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಅರ್ಧ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/4 ಸ್ಪೂನಷ್ಟು ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಗೂ ಗರಂ ಮಸಾಲ ಪೌಡರನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಹಾಗೂ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಉಪ್ಪು ಎಲ್ಲ ಒಳ್ಳೆ ರೀತಿ ಎಳೆಯುತ್ತೆ, ತುಂಬ ಟೇಸ್ಟ್ ಆಗುತ್ತೆ ಆಮೇಲೆ. ಓಕೆ ನೋಡಿ, ಸರಿಯಾಗಿ ಇದನ್ನು ಈ ರೀತಿ ಕಿವುಚಿ ಮಿಕ್ಸ್ ಮಾಡಿ. ಇನ್ನೊಂದು ಸೈಡಲ್ಲಿ ನಾನಿವಾಗ ನೀರುಳ್ಳಿ ಇಟ್ಟಿದೆ ನೋಡಿ, ಒಳ್ಳೆ ರೀತಿ ಕೆಂಪಾಗಿದೆ ನೋಡ್ಬೋದು ನೀವು. ಇವಾಗ ಇದಕ್ಕೆ ಸ್ವಲ್ಪ ಇಡೀ ಗರಂ ಮಸಾಲ, ಏಲಕ್ಕಿ, ದಾಲ್ಚಿನ್ನಿ, ಲವಂಗ ಹಾಕಿದ್ದೀನಿ ಹಾಗೂ 1/4 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಕಸೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ನಾನಿದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ. ಇದರಿಂದ ಇದು ಕ್ರೀಮಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆಲೆ ಗೋಡಂಬಿ ಇಲ್ಲ ಅಂತಾದರೆ ಹಾಲಿನ ಮೇಲಿನ ಕೆನೆ ಇರುತ್ತೆ ನೋಡಿ, ಅದನ್ನು ಕೂಡ ನೀವು ಗ್ರೈಂಡ್ ಮಾಡುವಾಗ ಹಾಕ್ಬೋದು. ಇದಕ್ಕೆ ಹಾಕಬೇಡಿ, ಗ್ರೈಂಡ್ ಮಾಡುವಾಗ ಹಾಕಿ. ಓಕೆ, ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿದರೆ ಸಾಕು. ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ ಹಾಗೂ ಎಕ್ಸ್ಟ್ರಾ ಆಯಿಲ್ ಉಂಟು ನೋಡಿ, ಅದನ್ನು ನಾನು ಹಿಂಡಿ ತೆಗಿತಾ ಇದ್ದೀನಿ ನೋಡಿ ಈ ರೀತಿ. ಓಕೆ, ಇದಕ್ಕೆ ಉಳಿದ ಎಣ್ಣೆಗೆ ನಾನಿಲ್ಲಿ ಸೋಯಾವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಒಮ್ಮೆಲೆ ಎಣ್ಣೆ ಕಮ್ಮಿ ಇದೆ ಆದರೆ ಸ್ವಲ್ಪ ನೀವು ಹಾಕಿ, ಯಾಕೆಂದರೆ ಇದು ಇದರಲ್ಲಿ ಒಳ್ಳೆ ರೀತಿ ಫ್ರೈ ಆಗಬೇಕು. ನೀರು ಬಿಡುತ್ತೆ, ನೀರು ಬಿಟ್ಟರು ಚೆನ್ನಾಗಿ ಫ್ರೈ ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲಿ ಎಲ್ಲ ನೀರನ್ನು ಇದು ಎಳ್ಕೊಳ್ಳುತ್ತೆ. ಸರಿಯಾಗಿದು ಫ್ರೈ ಆಗಲಿ. ಇಲ್ಲಿ ಸೋಯಾ ಫ್ರೈ ಆದರೆ ತುಂಬ ಚೆನ್ನಾಗಾಗುತ್ತೆ ಹಾಗೂ ಫ್ರೈ ಆಗ್ತಾನೆ ಅದು ತಾನಾಗಿ ಬೇಯುತ್ತೆ. ಹಾಗಾಗಿ ಎಕ್ಸ್ಟ್ರಾ ನೀವು ಬೇಯಿಸಲಿಕ್ಕೆಲ್ಲ ಇಡಬೇಕಂತ ಇಲ್ಲ. ಇವಾಗ ನೋಡ್ಬೋದು ಆಯಿಲೆಲ್ಲ ಬಿಟ್ಟಿದೆ ನೋಡಿ, ಚೆನ್ನಾಗಿದು ಫ್ರೈ ಆಗಿದೆ. ಫಸ್ಟಿಗೆ ನೀರು ಬಿಡುತ್ತೆ, ನೀರಲ್ಲಿ ಇದು ಬಾಯ್ಲ್ ಆಗುತ್ತೆ. ಬಾಯ್ಲ್ ಆದಮೇಲೆ ಅದು ನೀರು ಯಾವಾಗ ಹೀರ್ಕೊಳ್ಳುತ್ತೆ ನೋಡಿ, ಆವಾಗ ಇದು ಫ್ರೈ ಕೂಡ ಆಗುತ್ತೆ ನೋಡಿ. ಈ ರೀತಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ 2 ಅಥವಾ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ನೀವು ಇಲ್ಲಿ ಹಾಕ್ಬೋದು. ನಾನು ದೊಡ್ಡ ಸೈಜ್ 2 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಇವಾಗ ಈ ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಸ್ವಲ್ಪ ಹೊತ್ತಲ್ಲಿ ಇದರಲ್ಲಿ ಎಣ್ಣೆ ಉಂಟಲ್ವ, ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಅಷ್ಟು ತನಕ ಇದಕ್ಕೆ ಮಸಾಲ ರೆಡಿ ಮಾಡೋಣ. ನಾವಿಲ್ಲಿ ಫ್ರೈ ಮಾಡಿದ ಆನಿಯನ್, ಗೋಡಂಬಿ ಹಾಗೂ ಸ್ವಲ್ಪ ಗರಂ ಮಸಾಲ ಎಲ್ಲ ಇತ್ತು ನೋಡಿ, ಅದನ್ನು ಸಣ್ಣ ಮಿಕ್ಸಿ ಜಾರಿಗೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಓಕೆ, ಇದರೊಂದಿಗೆ ನಾನು ಹಾಕ್ತೀನಿ 1/4 ಸ್ಪೂನಷ್ಟು ಕಡಲೆ ಹಿಟ್ಟು. ಇಲ್ಲಿ ಆಪ್ಷನಲ್, ನಿಮಗೆ ಇಷ್ಟ ಇದೆ ಆದರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಹಾಗೂ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್ ಹಾಕಿ ನಾನಿಲ್ಲಿ 1 ಚಮಚದಷ್ಟು ಹಾಕಿದ್ದೀನಿ. ಹಾಗೂ 1 ಚಮಚದಷ್ಟು ನಾನಿಲ್ಲಿ ಕೊತ್ತಂಬರಿ ಪೌಡರ್, 1/4 ಚಮಚದಷ್ಟು ಜೀರಿಗೆ ಪೌಡರ್ ಹಾಕಿದ್ದೀನಿ ಹಾಗೂ 1/4 ಚಮಚದಷ್ಟು ಇಲ್ಲಿ ಅರಿಶಿನ ಪೌಡರ್. ಇಷ್ಟನ್ನು ಗ್ರೈಂಡ್ ಮಾಡೋಣ. ಇವಾಗ ಇಲ್ಲಿ ನೋಡಿ ಗ್ರೈಂಡ್ ಆಗಿದೆ, ನೈಸ್ ಪೇಸ್ಟ್ ಆಗಿ ಇಟ್ಟಿದ್ದೀನಿ ನಾನು ಈ ರೀತಿ.
ಇಲ್ಲಿ ನೋಡ್ಬೋದು ಇವಾಗ ಒಳ್ಳೆ ರೀತಿ ಫ್ರೈ ಆಗಿದೆ ನೋಡಿ. ಯಾವ ರೀತಿ ಇದರಲ್ಲಿ ಹಾಕಿದ ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿದ ಮಸಾಲ ಇತ್ತು ನೋಡಿ, ಗ್ರೈಂಡ್ ಮಾಡಿ ಅದನ್ನು ಹಾಕೋಣ. ಓಕೆ, ಇದು ತುಂಬ ತಿಕ್ಕಾಗುತ್ತೆ, ಹಾಗಾಗಿ ಆದಷ್ಟು ನೀರನ್ನು ಸೇರಿಸಿದ್ದಕ್ಕೆ ನಿಮಗೆ ಸ್ವಲ್ಪ ತೆಳು ಬೇಕಿದ್ದರೆ ತೆಳು ಇಡ್ಬೋದು, ಅಥವಾ ನಿಮಗೆ ಸ್ವಲ್ಪ ಗಟ್ಟಿ ಇಷ್ಟ ಇದೆ ಆದರೆ ಚಪಾತಿಗೆಲ್ಲ ನೀವು ತಿನ್ನೋರಾದರೆ ಸ್ವಲ್ಪ ಗಟ್ಟಿನೂ ನೀವು ಇಡ್ಬೋದು. ನಿಮಗೆ ಯಾವ ರೀತಿ ಆಗುತ್ತೆ ನೋಡಿ ಆ ರೀತಿ ನೀವು ಮಾಡಿ. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ, ಯಾಕೆಂದರೆ ಆಮೇಲೆ ಕುದಿ ಬಂದ ಮೇಲೆ ಇದು ಸ್ವಲ್ಪ ತಿಕ್ಕಾಗುತ್ತೆ. ಹಾಗಾಗಿ ಮ್ಯಾರಿನೇಟ್ ಮಾಡುವಾಗ ನಾವು ಸೋಯಾಗೆ ಉಪ್ಪನ್ನು ಸೇರಿಸಿದ್ವಿ, ಹಾಗಾಗಿ ಇಲ್ಲಿ ನಾನು ಇವಾಗ ಕರಿಗೆ ಉಪ್ಪು ಹಾಕಲಿಲ್ಲ. ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಟೇಸ್ಟನ್ನು ನೋಡಿ ಉಪ್ಪನ್ನು ನಾನು ಸೇರಿಸ್ತೀನಿ. ಇಲ್ಲದಿದ್ದರೆ ಕೆಲವೊಮ್ಮೆ ಉಪ್ಪು ಹೆಚ್ಚು ಕಮ್ಮಿ ಆಗ್ಬೋದು. ಹಾಗಾಗಿ ಇವಾಗ ಉಪ್ಪು ಕಮ್ಮಿ ಉಂಟು, ಹಾಗಾಗಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಇದನ್ನು ಮುಚ್ಚಿಡ್ತೀನಿ. ಚೆನ್ನಾಗಿ ಒಂದು ಕುದಿ ಬರಲಿ, ಆಮೇಲೆ ನಾವು ಇದನ್ನು ಸರ್ವ್ ಮಾಡಿದರೆ ಆಯಿತು. ಓಕೆ, ಇವಾಗ ಒಳ್ಳೆ ರೀತಿ ಕುದೀತಾ ಉಂಟು, ರೆಡಿಯಾಗಿದೆ. ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಒಮ್ಮೆ, ಹಾಗೂ ಗ್ಯಾಸನ್ನು ಆಫ್ ಮಾಡಿ. ನೋಡಿ ಎಷ್ಟೊಂದು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಟೇಸ್ಟ್ ಆಗುತ್ತೆ ಇದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಆದರೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಇವಾಗ ನಾನಿದನ್ನು ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು. ಇದರ ಗ್ರೇವಿ ಕೂಡ ನೀವು ನೋಡ್ಬೋದು, ಕ್ರೀಮಿಯಾಗಿ ತಿಕ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನಿಗೆ ಚಪಾತಿಗೆ ಎಲ್ಲದಕ್ಕೂ ಇದು ಒಳ್ಳೆಯದಾಗುತ್ತೆ. ಓಕೆ, ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯಾಸ್ ರೆಸಿಪೀಸ್ ಅಂತ ಹೇಳಿ ಇನ್ನೊಂದು ಚಾನಲ್ ಇದೆ, ಅದನ್ನೊಮ್ಮೆ ವಿಸಿಟ್ ಮಾಡಿ. ಇಷ್ಟ ಆಗೋದಾದರೆ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ. ಮೇಲಿಂದ ಸ್ವಲ್ಪ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಹಾಗೂ ಇದು ಇವಾಗ ರೆಡಿಯಾಗಿದೆ ಎಮ್ಮಿ ಸೋಯಾ ಗ್ರೇವಿ. ಓಕೆ, ಇನ್ನು ನಾಳೆ ನಾನು ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.